ಭಾರತ್ ಜೋಡೋ ಯಾತ್ರೆ ನಂತರ ಈಗ ಮತ್ತೊಂದು ಯಾತ್ರೆಯನ್ನು ಏನು ಮಾಡ್ತಾ ಇದ್ದಾರೆ, ಯಾತ್ರೆ. ಅವತ್ತೇನು ಹೇಳಿದರು ಸಿದ್ದರಾಮಯ್ಯನವರು, ಮತ್ತೊಮ್ಮೆ ಆಗಬೇಕು ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು. ತಪ್ಪೇನಿಲ್ಲ, ನಾನು ಹೇಳ್ತಿರೋದು ತಪ್ಪೇನಿಲ್ಲ. ಆದರೆ ಖರ್ಗೆ ಅವರ ಹೆಸರು ಹೇಳಿದಾಗ ಆದರೆ ತಪ್ಪೇನು ಅಂತ ಯಾಕೆ ಬಂದಿಲ್ಲ ಅಂತ. ಒಂದು ನಿಮಿಷ ರೀ, ಅದ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ತೀರ್ಮಾನ ಆಗಬೇಕು. ನಾನು ಅದನ್ನೇ ಹೇಳ್ತಾ ಇರೋದು. ಐ ಆಮ್ ರೈಟ್ಲಿ ಸೇಯಿಂಗ್ ಅದ್ರ ಬಗ್ಗೆ ನಮ್ಮ ಪಕ್ಷದಲ್ಲಿ ಚರ್ಚೆ ಆಗಿ. ನಿಮ್ಮ ಪ್ರಕಾರ ಸರ್ ಖರ್ಗೆ ಸರ್, ಇಲ್ಲ ನಾನು ಆ ಪ್ರಶ್ನೆ ಮುಗಿಸ್ಬಿಡ್ತೇನೆ. ಈಗ ನಿಮ್ಮಂಥವ್ರ ನಾಯಕರು ಆದರೆ ತಪ್ಪೇನು ಅಂತ ಹೇಳೋದಕ್ಕೆ ಒನ್ಸ್ ಅಗೇನ್ ಗಾಂಧಿ ಫ್ಯಾಮಿಲಿ ಅದಕ್ಕೆ ಪರ್ಮಿಷನ್ ಕೊಡೋಣ. ಅದನ್ನೇ ವೈ ಗಾಂಧಿ ಫ್ಯಾಮಿಲಿ ಪರ್ಮಿಷನ್ ಕೊಡೋದು? ಇಟ್ ಈಸ್ ಎ ಡಿಬೇಟಬಲ್ ಇಶ್ಯೂ. ನಾನು ಹೇಳ್ತಿದ್ದು ಚರ್ಚೆಗೆ ಅಲ್ಲ. ಒನ್ಸ್ ಅಗೇನ್ ಸರ್, ರಾಹುಲ್ ಗಾಂಧಿಗೆ ಓಕೆ ಅನ್ನುವರು, ರಾಹುಲ್ ಗಾಂಧಿ ಪ್ರಧಾನಿ ಆಗೋದಾದ್ರೆ ಓಕೆ ಆಗಲಿ ಅಂತ ಹೇಳುವವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಬಂದಾಗ ಆದರೆ ಒಳ್ಳೆಯದು ಅಂತಾದರೂ ಹೇಳ್ಬೋದು. ಅದನ್ನೇ ನಾನು ಹೇಳ್ತಾ ಇರೋದು, ನಮ್ಮ ಪಕ್ಷದಲ್ಲಿ ಸ್ಪಷ್ಟವಾದಂಥ ತೀರ್ಮಾನ ಆಗಬೇಕು. ಇದ್ರ ಬಗ್ಗೆ ಸೂಕ್ತ ತೀರ್ಮಾನ ಆಗದೆ ಇರುವಾಗ ಈಗ ನಾನು ಖರ್ಗೆ ಆಗಲಿ ಅಂತ ಹೇಳಿದೆ, ನಮ್ಮ ಇವರು ಸಿದ್ದರಾಮಯ್ಯನವರು ರಾಹುಲ್ ಆಗಲಿ ಅಂತ ಹೇಳಿದರು. ಅವರವರ ವ್ಯಕ್ತಿಗತವಾದ ಖರ್ಗೆ ಆಗಲಿ ಅಂತ ಯಾರೂ ಹೇಳಿಲ್ಲ ಅಂತ ನಾನು ಹೇಳ್ತಿರೋದು. ದಯವಿಟ್ಟು ಅರ್ಥ ಮಾಡಿ. ಇದ್ರ ಬಗ್ಗೆ ಚರ್ಚೆ ಆಗಿ ಒಂದು ತೀರ್ಮಾನ ಆಗಬೇಕು. ನಮ್ಮ ಇಂಡಿವಿಜುವಲ್ ಒಪಿನಿಯನ್ಗಳನ್ನು ನಾವು ರಾಹುಲ್ ಗಾಂಧಿ ವಿಚಾರದಲ್ಲಿ ಇಂಡಿವಿಜುವಲ್ ಒಪಿನಿಯನ್ ಯಾಕಾಗಲ್ಲ ಅವ್ರು ಹೇಳ್ಬೋದು ಅಂತಾದ್ರೆ? ನಮ್ಮ ಪಕ್ಷ ಹೇಳಿಲ್ವಲ್ಲ, ರಾಹುಲ್ ಗಾಂಧಿ ಆಗಲಿ ಅಂತ ಪಕ್ಷ ಹೇಳಿಲ್ಲ, ಇಂಡಿವಿಜುವಲ್ ಆಗಿ ಹೇಳಿದ್ದಾರೆ. ನಿಮ್ಮ ಪ್ರಕಾರ ಯಾರಾಗಬೇಕು ಸರ್ PM, ಮುಂದಿನ PM? ಆಗಲಿ, ಏನು ತಪ್ಪೇನಿದೆ? ಖರ್ಗೆ ಅವರಾದ್ರೆ ತಪ್ಪೇನಿದೆ? ಐ ಆಮ್ ಫಾರ್ ದ್ಯಾಟ್. ಆಮೇಲೆ ರಾಹುಲ್ ಗಾಂಧಿ ಆದರೆ ತಪ್ಪು ಅಂತ ನಾನು ಹೇಳಲ್ಲ. ಈಸ್ ಎ ಮೆಚ್ಯೂರ್ಡ್ ಲೀಡರ್. ಅದಕ್ಕೆ ನಮ್ಮ ಪಕ್ಷ ಒಂದು ತೀರ್ಮಾನ ತೆಗೆದುಕೊಳ್ಬೇಕು. ಈಗ ಜನಸಾಮಾನ್ಯರಿಗಿರುವಂಥ ಒಂದು ಮಾತನ್ನು ಹೇಳ್ತೀನಿ ಸರ್. ಕಂಪೇರಿಂಗ್ ಟು ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಅವರಂಥ ಒಂದು ದೊಡ್ಡ ನಾಯಕ ಇದ್ದಾಗ ಅವ್ರಿಗೊಂದು ಮಟ್ಟಿಗಾದರೂ ಸರಿಸಮಾನವಾಗಿ ಐ ಆಮ್ ನಾಟ್ ಕಂಪೇರಿಂಗ್ ರಾಹುಲ್ ಗಾಂಧಿ ಆ್ಯಂಡ್ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ. ಯಾರು ಕಂಪೇರ್ ಮಾಡ್ತಿಲ್ಲ. ನಾನು ಇಲ್ಲಿ ಕಂಪೇರ್ ಮಾಡಲಿಕ್ಕೆ. ಆದರೆ ರಾಹುಲ್ ಗಾಂಧಿ ಕಡಿಮೆ ಇದ್ದಾರೆ ಅಂತ ನಾನೇನು ಅನಿಸ್ಕೊಂಡಿಲ್ಲ. ಏನಾಗಿದೆ, ನರೇಂದ್ರ ಮೋದಿ ಅವರು ಯಾರಿಗೆ ಗೊತ್ತಿತ್ತು ಮೊದಲು ಮುಖ್ಯಮಂತ್ರಿ ಆಗೋಕ್ಕಿಂತ ಮೊದಲು ಅವ್ರು ಹಿಂಗೆ ಆಗ್ತಾರೆ, ಹಿಂಗೆ ಅವ್ರ ಪಾಪ್ಯುಲಾರಿಟಿ ಬೆಳೀತದೆ ಅಂತೇಳಿ. ಒಬ್ಬ ವ್ಯಕ್ತಿತ್ವ ಪರಿಚಯ ಆಗಬೇಕಾದ್ರೆ ಅವ್ರಿಗೆ ಅಧಿಕಾರ ಕೊಟ್ಟು ನೋಡಬೇಕು. ರಾಹುಲ್ ಗಾಂಧಿ ಕೊಟ್ಟು ನೋಡಿದರೆ ರಾಹುಲ್ ಗಾಂಧಿ ಮನಸ್ಸಿಗೆ ನಾನು ನಿಮ್ಮಂಥ ನಾಯಕರ ಹತ್ರ ಕೇಳುವಂಥ ಬೇರೆ ಅರ್ಥದ ನಾನು ಚರ್ಚೆ ಮಾಡ್ತೀನಿ. ಹಾಗೇನಿಲ್ಲ. ಜವಾಹರ್ಲಾಲ್ ನೆಹರು ಆಗಬೇಕು, ಇಂದಿರಾ ಗಾಂಧಿ ಆಗಬೇಕು, ರಾಜೀವ್ ಗಾಂಧಿ ಆಗಬೇಕು, ರಾಹುಲ್ ಗಾಂಧಿ ಆಗಬೇಕು, ಪ್ರಿಯಾಂಕಾ ಗಾಂಧಿ ಅವ್ರು ನೆಕ್ಸ್ಟ್ ಬರಬೇಕು, ಯಾಕೆ ಅವ್ರಿಗೇನೆ ಅಂತ ಒಂದು ಜನ ಪ್ರಶ್ನೆ ಮಾಡಲ್ಲ. ಅಗ್ರೀಡ್. ಅದೇನಾಯಿತು, ನೀವು ಹೇಳುವ ಹಾಗೆ ರಾಜಕಾರಣದಲ್ಲಿ ವಂಶ ಪಾರಂಪರೆ ರಾಜಕಾರಣ ನಡೆದು ಬಂದಿದೆ. ಎಸ್, ಐ ಡೂ ಅಗ್ರಿ. ಇವತ್ತು ನಮ್ಮ ಪಕ್ಷದಲ್ಲೂ ಇದೆ. ವಿ ಹ್ಯಾವ್ ಟು ಅಡ್ಮಿಟ್. ಎಸ್, ಜನ ಇದನ್ನು ಕ್ವಶನ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಅವ್ರ ಅಭಿಪ್ರಾಯವನ್ನು ನಾನು ಮನ್ನಣೆ ಕೊಡ್ತೇನೆ. ಆದರೆ ನಮ್ಮ ಇಡೀ ರಾಜಕೀಯ ವ್ಯವಸ್ಥೆ ನಿಮಗೆ ತಮಿಳ್ನಾಡಿನಿಂದ ಹಿಡಿದು ಜಮ್ಮು ಕಾಶ್ಮೀರವರೆಗೆ ಒಂದು 50 ಫ್ಯಾಮಿಲಿ ಆಡಳಿತ ಮಾಡ್ತಾಯಿದೆ. ನೀವು ತಮಿಳ್ನಾಡಿಗೆ ಬರ್ರಿ, ಸಮ್ ಫ್ಯಾಮಿಲಿ, ಐ ಡೋಂಟ್ ವಾಂಟ್ ಟು ನೇಮ್, ಅವಶ್ಯಕತೆ. ಬಟ್ ಬಿಜೆಪಿ ಅದನ್ನು ಹೇಳೋದೇ ಇಲ್ಲ. ಬಿಜೆಪಿ ನಮ್ಮ ಅಧ್ಯಕ್ಷರನ್ನು ನೋಡಿ ಅವತ್ತಿಂದ ಇವತ್ತಿನ ಏನು ಬಿಜೆಪಿನಲ್ಲಿ ಕಮ್ಮಿ ಇದೆ? 84 ನೋಡಿ, ಯಡಿಯೂರಪ್ಪ ಮಗ ಇರ್ಬೋದು, ಯಾರನ್ನಾರು ತಗೊಳ್ಳಿ. ಐ ಡೋಂಟ್ ಸೋ ಮೆನಿ ನೇಮ್ಸ್ ಹಾಕಿ. ರಾಷ್ಟ್ರಾಧ್ಯಕ್ಷ ಆದರೂ ಬದಲಾಗಬೇಕಲ್ಲ ಸರ್? ಯಾವುದು? ಒಂದು ರಾಷ್ಟ್ರಾಧ್ಯಕ್ಷ ಆದರೂ ಬದಲಾಗಲಿ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಆಗಿದ್ದಾರೆ. ಯಾವ ಸಂದರ್ಭದಲ್ಲಿ ಆಗಿದ್ದು ನಿಮಗೂ ಗೊತ್ತಿದೆ. ಒಪ್ತೇನೆ. ಐ ಡೂ ಅಗ್ರಿ. ಇನ್ನೂ ಪಾರದರ್ಶಕವಾಗಿ ನಮ್ಮ ಪಾರ್ಟಿ ಬರಬೇಕು. ನಾನು ಇಲ್ಲ ಅಂತ ಹೇಳೋದಿಲ್ಲ. ಪಾರದರ್ಶಕ ಅದಕ್ಕೆ ಕಾರಣ ಏನಂದರೆ ಅವ್ರದ್ದು ತಪ್ಪಿಲ್ಲ. ನೋಡಿ, ಮೇಡಮ್ ಇದ್ದಾರಲ್ಲ ಸೋನಿಯಾ ಗಾಂಧಿ, ಪ್ರಧಾನಮಂತ್ರಿ ಆಗ್ರಿ ಅಂತ ಹೇಳಿದ್ರಲ್ರಿ, ಸಿ ಡೆಫ್ಯೂಸ್ಡ್. ಮನಮೋಹನ್ ಸಿಂಗ್ ಅವ್ರನ್ನ ಪ್ರಧಾನಮಂತ್ರಿ ಮಾಡಿದರು. ಡೋಂಟ್ ಸೇ ದ್ಯಾಟ್ ವರ್ಡ್ ಟು ಡಾಕ್ಟರ್ ಮನಮೋಹನ್ ಸಿಂಗ್. ಅವ್ರೇನು ಆರ್ಡಿನರಿ ಪೇರ್ ಅಲ್ರಿ. ರಬ್ಬರ್ ಸ್ಟಾಪ್ ಆಗಿ ಏನು ಮಾಡ್ಕೊಂಡಿದ್ದಾರೆ ಸೋನಿಯಾ ಗಾಂಧಿ ಅವರು? ನಾವು ಒಪ್ಪೋದಿಲ್ಲ. ನೋಡಿ, ಎಲ್ಲ ಮಾತುಗೂ ಹಂಗೆ ಮಾತಾಡ. ಒನ್ಸಗೆ ನಾನು ಅದನ್ನು ಕೇಳ್ತಿರೋದು ನಿಮಗಾಗಿ, ನಿಮ್ಮ ಹತ್ರ ಕೇಳ್ತಿರೋದು ನಾನು. ಈಗ ನರಸಿಂಹರಾವ್ ಒಂದು ಗ್ಲೋಬಲೈಸೇಷನ್ ತಂದು ಬಹಳ ದೊಡ್ಡ ಕ್ರಾಂತಿ ಮಾಡಿದ್ರು. ಇವತ್ತು ಯಾರಿಗಾದ್ರೂ 1 ಲಕ್ಷ 2 ಲಕ್ಷ ಸಂಬಳ ಇದ್ದರೆ ಅದಕ್ಕೆ ನರಸಿಂಹರಾವ್ ಅವರೇ. ಅದರಲ್ಲಿ ಎರಡು ಮಾತಿಲ್ಲ. ಮೊನ್ನೆ ತೆಲಂಗಾಣದಲ್ಲಿ ಚುನಾವಣೆ ಆಯಿತು ಸರ್. ತೆಲಂಗಾಣದ ಮಗ ಅವರು ಯಾರು, PV ನರಸಿಂಹರಾವ್, ಕಾಂಗ್ರೆಸ್ ರಾಜಕೀಯ ಚುನಾವಣಾ ಭಾಷಣದಲ್ಲಿ ತೆಲುಗು ಬಿಡ್ಡ ಅಂತೇಳಿ ಒಂದು ಮಾತು ಬರಲಿಲ್ಲ ಸರ್. ಅಲ್ಲಿ ಅವರನ್ನು ನೆನೆಸ್ಕೊಳ್ಳುವಂಥ ಪ್ರಯತ್ನಗಳಾಗಲಿಲ್ಲ. ನಂಬರ್ 1. ನಂಬರ್ 2, ಮನಮೋಹನ್ ಸಿಂಗ್ ಅವರು ಒಂದು ಯಾವುದಕ್ಕಾದರೂ ಒಂದು ಯೋಜನೆಗೆ ಮನಮೋಹನ್ ಸಿಂಗ್ ನರಸಿಂಹರಾವ್ ಯೋಜನೆ ಹೆಸರು ಯಾಕಿಲ್ಲ ಸರ್? ಒಪ್ಪೋಣ, ಇದನ್ನು ಒಪ್ಪೋಣ. ನಾನು ಇಲ್ಲ ಅಂತ ಹೇಳೋದಿಲ್ಲ. ಇಂಥ ವಿಚಾರಗಳಲ್ಲಿ ಪಾರದರ್ಶಕತೆ ಕಾಂಗ್ರೆಸ್ನಲ್ಲಿ ಬರಬೇಕಾಗಿದೆ. ಇಂಥ ವಿಚಾರಗಳಲ್ಲಿ ನಿಮ್ಮನ್ನ ಯಾಕೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದು ಪದೇ ಯಾಕೆ ಬರ್ತಾರೆ? ನಾನು ಹೇಳಿದ್ನಲ್ಲ, ಇಂಥ ವಿಚಾರದಲ್ಲಿ ಪಾರದರ್ಶಕತೆ ಬರ್ಬೇಕಂತ ನಾನು ಅಡ್ಮಿಟ್ ಮಾಡಿದ್ನಲ್ಲ. ಯಾಕಂದರೆ ಅದು ಆ ಚರ್ಚೆಗಳಾಗಬೇಕು ಅನ್ನೋ ಕಾರಣಕ್ಕಾಗಿ ಮನಮೋಹನ್ ಸಿಂಗ್ ಅವರು ಆಗಲಿ, ಅವರು ಕೊಟ್ಟಂಥ ವಿಚಾರಗಳನ್ನು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ಹೆಚ್ಚು
ಪಾರದರ್ಶಕತೆ ನಮ್ಮ ಪಕ್ಷದಲ್ಲಿ ಬರಬೇಕಾಗಿದೆ. ಓಕೆ.